ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 74ನೇ ಅಧ್ಯಾಯವನ್ನ ಕೇಳ್ತಾ ಇದ್ದೀರಾ. ಅಂತೂ ಬಂಪರ್ ಚಾನ್ಸ್ ಹೊಡೆದೇನೋ. ತಿಂಗಳಿಗೆ ಇಷ್ಟೊಂದು ದುಡ್ಡು ಉಳಿದ್ರೆ ಅಬ್ಬಾ ಕನ್ಸು ಅನ್ನಿಸ್ತಾ ಇದೆ. ಶ್ರದ್ಧಾ ಶೋಭನಾಳ ಕೈಲಿದ್ದ ಲೆಕ್ಕದ ಪುಸ್ತಕ ನೋಡಿ ಹೇಳಿದಳು. ಹೌದು ಕಣೆ, ಕನ್ಸು ಅಂತಾನೆ ಅನ್ನಿಸ್ತಾ ಇದೆ. ಕೈಲಿದ್ದ ಅಷ್ಟು ದುಡ್ಡನ್ನು ನೋಡುತ್ತಾ ಹೇಳಿದರು ಶೋಭಾ. ಅಲ್ಲ, ಒಂದ್ ತಿಂಗಳಿಗೆ ಇಷ್ಟು ದುಡ್ಡು ಉಳಿಯುತ್ತೆ ಅಂದ್ರೆ ಇಷ್ಟು ವರ್ಷ ಎಷ್ಟು ದುಡ್ಡು ಉಳಿದಿರ್ಬೇಕು? ಆ ಜಾನ್ಕಿ ಹತ್ರ ಎಷ್ಟು ದುಡ್ಡಿರ್ಬೇಕು? ಮನದಲ್ಲಿ ಸುಳಿಯುತ್ತಿದ್ದ ಯೋಚನೆಗೆ ಶಬ್ದದ ರೂಪ ಕೊಡಲಿಲ್ಲ. ಅಮ್ಮ, ನಂಗೆ ಒಂದೆರಡು ಡ್ರೆಸ್ಸು ಚಪ್ಪಲಿ ಎಲ್ಲ ಕೊಡ್ಸಮ್ಮ. ಇನ್ಮೇಲೆ ಕಾಲೇಜಿಗೆ ಹೋಗ್ಬೇಕಲ್ಲ, ಅದಕ್ಕೆ ಬೇಕಾಗುತ್ತೆ. ಶ್ರದ್ಧಾ ಕೇಳಿದಾಗ, ನಂಗೂ ಡ್ರೆಸ್ ಬೇಕು, ಜೊತೆಗೆ ನೈಲ್ ಪಾಲಿಶು, ಲಿಪ್ಸ್ಟಿಕ್ಕು, ಪೌಡರು, ಕ್ರೀಮು ಎಲ್ಲ ಕೊಡ್ಸು. ನಿತ್ಯ ಕೂಡ ಬೇಡಿಕೆ ಇಟ್ಟಳು. ಶೋಭನಾ ಉತ್ತರ ಕೊಡುವ ಮೊದಲೇ ಚಿಕ್ಕಮ್ಮ ಎನ್ನುವ ಕೂದು ಕೇಳಿ ತಲೆ ಎತ್ತಿ ನೋಡಿದಳು ಶೋಭನಾ. ಒಳಗ್ ಬರ್ಬೋದಾ? ಭವ್ಯ ನಿಲುವಿನ ಅಭಿ ಕೇಳಿದಾಗ ಬಾ ಎನ್ನುವಂತೆ ತಲೆ ಆಡಿಸಿದಳು. ಒಳಗೆ ಬಂದವ ರೂಮಿನ ತುಂಬಾ ನೋಟ ಹಾಯಿಸಿದ್ದ. ದೊಡ್ಡದೊಂದು ಬೀರು, ಪಕ್ಕದಲ್ಲೊಂದು ಕಪಾಟು, ಅದರ ತುಂಬಾ ಪುಸ್ತಕಗಳು. ಬೀರುವಿನ ಒಳಗೂ ಒಂದಷ್ಟು ಪುಸ್ತಕಗಳೇ ಇದ್ದವು. ಅದು ನಾನು ನಿಮ್ಮನ್ ಚಿಕ್ಕಮ್ಮ ಅಂತ ಕರೆದಿದ್ದಕ್ಕೆ ಬೇಜಾರಿಲ್ಲ ತಾನೆ? ನಿಧಾನವಾಗಿ ಕೇಳಿದ. ಇಲ್ಲಪ್ಪ, ಅದಕ್ಕೆ ಯಾಕೆ ಬೇಜಾರು? ಮುಖದಲ್ಲಿ ನಗೆ ತುಳುಕಿತ್ತು. ಅದು ಜಾನಮ್ಮನಮ್ಮ ಅನ್ನಲ್ಲ, ಹಾಗಾಗಿ ನಿಮ್ಮನ್ ಚಿಕ್ಕಮ್ಮ ಅಂತ ಕರೆದಿದ್ದು. ಮತ್ತೆ ಶಮಜಾಯಿಷಿ ನೀಡಿದ. ಸರಿನೇ, ನಂಗೇನ್ ಬೇಜಾರಿಲ್ಲ. ನಿತ್ಯ ಶ್ರದ್ಧಾ ಇಬ್ರದು ಕಾಲೇಜ್ ಅಡ್ಮಿಷನ್ ಆಗ್ಬೇಕು ಅಂತ ಹೇಳಿದ್ರು ತಾತ. ನಾಳೆ ನಾನೇ ಕರ್ಕೊಂಡು ಹೋಗ್ತೀನಿ. ಬೆಳಿಗ್ಗೆ 9 ಗಂಟೆ ಹೊತ್ತಿಗೆ ರೆಡಿ ಇರ್ಲಿ. ಹೇಗೂ ಕಾರಲ್ಲಿ ಹೋಗ್ತಾ ಇರೋದು, ಸಮಯ ಇದ್ರೆ ನೀವು ಕೂಡ ಬನ್ನಿ ಎಂದ. ನಾವು ಹೋಗಿ ಬರ್ತೀವಿ ಬಿಡಿ, ನಿಮ್ಗೆ ಯಾಕೆ ತೊಂದರೆ? ತಾವು ಮೂವರೇ ಹೋದರೆ ನಾಲಿಗೆಗೆ ಬೇಕಾದದ್ದು ತಿಂದು ಕಣ್ಣಿಗೆ ಬೇಕಾದ್ದು ತೆಗೆದುಕೊಂಡು ಬರಬಹುದು ಎಂಬ ಯೋಚನೆ. ಇಲ್ಲ ಚಿಕ್ಕಮ್ಮ, ನಿತ್ಯ ಮತ್ತೆ ಶ್ರದ್ಧಾ ಇಬ್ರು ನನ್ನ ತಂಗಿರು. ಅವರ ಜವಾಬ್ದಾರಿ ಇನ್ಮೇಲೆ ನಂದು. ಇದು ನನ್ನ ಮಾತಲ್ಲ, ತಾತನ ಆರ್ಡ್ರು, ನಗುತ್ತಾ ಹೇಳಿದವ. ನಾಳೆ ಬೆಳಿಗ್ಗೆ 9 ಗಂಟೆಗೆ ರೆಡಿ ಇರಿ ಎಂದು ಇಬ್ಬರನ್ನು ನೋಡಿ ಹೇಳಿ ರೂಮಿನಿಂದ ಹೊರಗಡೆ ಹೋದ. ಅಯ್ಯ, ಇಷ್ಟೇ ನಮ್ಮ ಹಣೆ ಬರ. ಆವಾಗೆಲ್ಲ ದುಡ್ಡಿರ್ತಿರ್ಲಿಲ್ಲ, ಎಲ್ಲಿ ಬೇಕೋ ಅಲ್ಲಿ ಹೋಗೋ ಸ್ವತಂತ್ರ ಇರ್ತಿತ್ತು. ಈಗ ಕೈಲಿ ದುಡ್ಡಿದೆ, ಆದ್ರೆ ಹೊರಗಡೆ ಹೋಗೋಕೆ ಅವಕಾಶನೇ ಇಲ್ಲ. ಹುಡುಗಿಯರಿಬ್ಬರು ಬೇಸರಗೊಂಡರು. ಅಜಯ್, ಮಾವ ಮನೇಲಿಲ್ಲ, ಗಾಬರಿಯಿಂದ ಹೇಳಿದಳು ಚಾರು. ಇನ್ನೂ ಸವಿನಿದ್ರೆಯಲ್ಲೇ ಇದ್ದ ಅಜಯ್, ಅವರೆಲ್ಲಿ ಹೋಗ್ತಾರಮ್ಮ, ಅಲ್ಲೇ ಬಾತ್ರೂಮಲ್ಲೋ ಗಾರ್ಡನ್ನಲ್ಲೋ ಇರಬೇಕು ನೋಡು ಎಂದು ಕಣ್ಣು ಮುಚ್ಚಿಕೊಂಡ. ಇಲ್ಲ ಅಜಯ್, ಎಲ್ಲ ಕಡೆ ನೋಡ್ಕೊಂಡು ಬಂದೆ, ಮಾವ ಎಲ್ಲೂ ಕಾಣಿಸ್ತಾ ಇಲ್ಲ. ಚಾರುವಿನ ದನಿಯಲ್ಲಿ ಸಣ್ಣ ಭಯ ಕೂಡ ಇಣುಕುತ್ತಿತ್ತು. ಗೇಟ್ ಹತ್ರ CCTV ಚೆಕ್ ಮಾಡಿದೆ, ಮಾವ ಕಾರಲ್ಲಿ ಹೊರಗಡೆ ಹೋಗಿದ್ದಾರೆ, ಹಿಂಜರಿಕೆಯಲ್ಲೇ ಹೇಳಿದಳು. ಅಪ್ಪಾಜಿ ಯಾಕೆ ಹೀಗೆ ಮಾಡ್ತಾರೆ? ಡ್ರೈವರ್ ಜೊತೆ ಹೋಗಿದ್ದಾರಾ? ಯಾವ ಕಾರ್ ತಗೊಂಡು ಹೋಗಿರೋದು? ಆ ಡ್ರೈವರ್ಗೆನೆ ಫೋನ್ ಮಾಡು, ಗಡಿಬಿಡಿಯಿಂದ ಹಾಸಿಗೆ ಬಿಟ್ಟು ಹೇಳುತ್ತಾ ಹೇಳಿದ. ಸ್ಟೀಫನ್ ಜೊತೆ ಹೋಗಿದ್ದಾರೆ, ಕಾಲ್ ಮಾಡಿದೆ ಆದರೆ ಪಿಕ್ ಮಾಡ್ತಾ ಇಲ್ಲ. ಚಾರು ದನಿಯಲ್ಲಿ ಇನ್ನೂ ಆತಂಕ. ಎಷ್ಟೊತ್ತಿಗೆ ಹೋಗಿದಾರೋ ಏನೋ ಕೇಳುತ್ತಾ ಕೋದಂಡರಾಮನ ಕೋಣೆಯ ಕಡೆ ನಡೆದ. ಅಲ್ಲಿ ಏನೂ ವ್ಯತ್ಯಾಸ ಕಾಣಲಿಲ್ಲ. ಬೆಳಗಿನ ಜಾವ ಸುಮಾರು 3:15 ಹೋಗಿದ್ದಾರೆ, ಚಾರು ಉತ್ತರಿಸಿದಳು. ಛೆ, ನಾವು ಡೋರ್ ಪಾಸ್ವರ್ಡ್ ಚೇಂಜ್ ಮಾಡಬೇಕಾಗಿತ್ತು, ಅಲವತ್ತುಕೊಂಡ ಅಜಯ್. ಈಗೇನ್ ಮಾಡೋದು? ಮಿಸ್ಸಿಂಗ್ ಕಂಪ್ಲೇಂಟ್ ಲಾಡ್ಜ್ ಮಾಡಬೇಕು, ಈಗಲೇ ಮಾಡೋಣವಾ ಅಂತ ಫೋನ್ ತೆರೆದಳು. ಬೇಡ, ಐ ಥಿಂಕ್ ಅವರೆಲ್ಲಿದ್ದಾರೆ ಅಂತ ನನಗೆ ಗೊತ್ತು. ಕೈಯಲ್ಲಿ ಫೋನ್ ಹಿಡಿದಿದ್ದ ಅಜಯ್ ಕುರ್ಚಿಯ ಮೇಲೆ ಕುಸಿದು ಕುಳಿತ. ಎಲ್ಲಿಗೆ ಹೋಗಿದ್ದಾರೆ? ನಿಂಗೆ ಹೆಂಗ್ ಗೊತ್ತು ಎಂದು ಆತಂಕದಿಂದ ಕೇಳಿದವಳ ಮುಂದೆ ತನ್ನ ಫೋನ್ ಹಿಡಿದ. ಮುಕ್ತಾಳನ್ನು ಸೇರಿಸಿದ್ದ ಆಸ್ಪತ್ರೆಯಿಂದ 3-4 ಬಾರಿ ಕರೆ ಬಂದಿತ್ತು. ತಲೆನೋವಿದೆ ಅಂತ ಸೈಲೆಂಟಿಗೆ ಹಾಕಿದ್ದೆ ಮೊಬೈಲ್ನ. ಮೋಸ್ಟ್ಲಿ ನಿನ್ನ ಮೊಬೈಲಿಗೆ ಕೂಡ ಕಾಲ್ ಬಂದಿರ್ಬೋದು, ನೋಡು ಅಜಯ್ ಹೇಳಿದಾಗ ಚಾರು ಮಿಸ್ ಕಾಲ್ಗಳನ್ನು ಗಮನಿಸಿದಳು. ಹೌದು ಎಂದವಳ ಮನ ಒದಗಿರುವ ದುಃಖದ ಸಂಗತಿಯನ್ನು ಊಹಿಸಿತ್ತು. ಅಜಯ್, ಆಸ್ಪತ್ರೆಗೆ ಹೋಗೋಣವಾ? ಕುರ್ಚಿಯಲ್ಲಿ ಕುಳಿತವನ ಹೆಗಲ ಮೇಲೆ ಕೈಯಿಟ್ಟು ಕೇಳಿದಳು. ಚಾರುವಿನ ಸುತ್ತ ಕೈ ಬೀಳಿಸಿ
ಅವಳ ಹೊಟ್ಟೆಯ ಮೇಲೆ ಮುಖವಿಟ್ಟು ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದ ಅಜಯ್. ಎಷ್ಟೇ ಕೆಟ್ಟೋಳಾಗಿದ್ರು ಅವಳು ನನ್ನ ಅಮ್ಮ ಆಗಿದ್ಲು ಚಾರು. ಅವಳು ನನ್ನನ್ನು ಹೆರ್ದೆ ಗರ್ಭದಲ್ಲೇ ಚಿವುಟ್ ಹಾಕ್ಬೋದಾಗಿತ್ತು. ಆದರೆ ಸ್ವಾರ್ಥದಿಂದನೋ ಪ್ರೀತಿಯಿಂದನೋ ಒಟ್ನಲ್ಲಿ ನನಗೆ ಜನ್ಮ ನೀಡಿ ಮಮತೆಯಿಂದಾನೇ ಬೆಳೆಸಿದ್ಲು ಎನ್ನುತ್ತಾ ಚಾರುವನ್ನು ಇನ್ನಷ್ಟು ಗಟ್ಟಿಯಾಗಿ ಅಪ್ಪಿದ. ಮುಕ್ತಾಳ ಭೂಮಿಯ ಋಣ ಮುಗಿದಿತ್ತು. ಮುಂದೆ ಮುಂದೇನ್ ಮಾಡೋದು ಅಪ್ಪಾಜಿ? ಮುಕ್ತಾಳ ಅಂತ್ಯಕ್ರಿಯೆ ಮುಗಿಸಿ ಬಂದ ಅಜಯ್ ಕೋದಂಡನ ಬಳಿ ಕೇಳಿದ. ಕಾಶಿಗೆ ಹೋಗೋಣ, ನಿರ್ಲಿಪ್ತನಾಗಿ ನುಡಿದ ಕೋದಂಡ. ಆದರೆ ನೀವು ಪ್ರಯಾಣ ಎನ್ನುತ್ತಿದ್ದವನ ಮಾತನ್ನು ಅರ್ಧದಲ್ಲೇ ತಡೆದ ಕೋದಂಡ, ನನಗೆ ಮಡಕೆ ಒಳಗೆ ಬೂದಿಯಾಗಿ ಭಾರತಕ್ಕೆ ಹೋಗೋ ಆಸೆ ಇಲ್ಲ. ಈ ದೇಹದಲ್ಲಿ ಉಸಿರಿರುವಾಗಲೇ ಅಲ್ಲಿಗೆ ಹೋಗಬೇಕು. ಇದೇ ಕಣ್ಣಲ್ಲೇ ನನ್ನ ಅಪ್ಪ ಅಮ್ಮನ ನೋಡಬೇಕು. ಇದೇ ಕೈಗಳಿಂದ ಅವ್ರ ಕಾಲು ಮುಟ್ಟಿ ನನ್ನ ತಪ್ಪಿ ಕ್ಷಮೆ ಕೇಳಬೇಕು. ಈ ದೇಹದಲ್ಲಿ ಉಸಿರಿರುವಾಗಲೇ ಜಾನಕಿ ಕೊಡೋ ಶಿಕ್ಷೆನ ಅನುಭವಿಸ್ಬೇಕು. ಮೊದಲು ಜೋರಾಗಿ ಶುರುವಾದ ಮಾತು ನಂತರ ದುಃಖವಾಗಿ ಬದಲಾಗಿತ್ತು. ಕೋದಂಡನ ಕಪೋಲಗಳು ಕಣ್ಣೀರಿನಿಂದ ಒದ್ದೆಯಾಗಿದ್ದು ಕಂಡ ಅಜಯನ ಮನ ಕೂಡ ದ್ರವಿಸಿತ್ತು. ಅಪ್ಪಾಜಿ ಪ್ಲೀಸ್, ಹೀಗೆಲ್ಲ ಮಾತಾಡಬೇಡಿ ಎಂದ ಅಜಯ್. ನಾನು ಭಾರತಕ್ಕೆ ಹೋಗಲೇಬೇಕು. ಇದೇ ನನ್ನ ಕೊನೆ ಆಸೆ ಅಂತ ತಿಳ್ಕೊ, ಹಠ ಹಿಡಿದು ಹೇಳಿದ ಕೋದಂಡ. ಸರಿ ಅಪ್ಪಾಜಿ, ನಾನು ವ್ಯವಸ್ಥೆ ಮಾಡ್ತೀನಿ. ಅಜಯ್ ಹೇಳಿದ ಮಾತು ಕೋದಂಡನಿಗೆ ಸಮಾಧಾನ ತಂದಿತು. ಆದರೆ ಅಪ್ಪಾಜಿ, ಅಮ್ಮನ ವಿಷಯನ ಅಭಿ ಮತ್ತು ಅಂಜುಗೆ ತಿಳಿಸೋದು ಬೇಡವಾ? ಸಂಶಯದಿಂದಲೇ ಕೇಳಿದ. ಇಬ್ಬರಿಗೂ ಸೀದಾ ಕಾಶಿಗೆ ಬರೋಕೆ ಹೇಳು. ಅವ್ರು ಅಲ್ಲಿಗೆ ಬಂದ್ಮೇಲೆ ವಿಷಯ ತಿಳಿಸೋಣ. ಒಟ್ಟಿನಲ್ಲಿ ಹೇಗಾದರೂ ಸರಿ ಭಾರತಕ್ಕೆ ಬರಲೇಬೇಕು ಎಂಬ ನಿರ್ಧಾರ ಕೋದಂಡನದಾಗಿತ್ತು. ನಂಗೆ ಯಾಕೋ ಹಸುವಿಲ್ಲ ಅತ್ತೆ, ಹೊಟ್ಟೆಲೆಲ್ಲ ಸಂಕಟ. ನಂಗೆ ಊಟ ಬೇಡ, ರಾತ್ರಿ ಊಟದ ಹೊತ್ತಿಗೆ ಹೇಳಿದರು ಜಾನಕಿ. ಯಾಕೆ, ಏನಾಯ್ತು? ಅಜೀರ್ಣ ಏನಾದರೂ ಆಗಿದೆಯಾ? ಆಹಾರದಲ್ಲಿ ಏನಾದರೂ ವ್ಯತ್ಯಾಸ ಆಯ್ತಾ? ಚಿಂತೆ ತುಂಬಿದ ದನಿಯಲ್ಲಿ ಕೇಳಿದರು ಯಶೋಧ. ಇಲ್ಲ ಅತ್ತೆ, ಹಾಗೇನಿಲ್ಲ, ಪ್ರಕಟವಾಗಿ ಹೇಳಿದರು. ಮನದಲ್ಲಿ ಯಾಕೋ ದೇಹಕ್ಕಾಗಿರೋ ವ್ಯತ್ಯಾಸ ಅನ್ನಿಸ್ತಾ ಇಲ್ಲ. ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ. ಯಾಕೋ ಅವರು ಪದೇ ಪದೇ ನೆನಪಾಗ್ತಾ ಇದ್ದಾರೆ ಎಂದುಕೊಂಡಳು. ಮುತ್ತೈದೆಯರು ಸಂಜೆ ಹೊತ್ತು ಬರೀ ಹೊಟ್ಟೆಲ್ ಮಲಗಬಾರ್ದು, ಒಂದು ತುತ್ತು ಮಜ್ಜಿಗೆಯನ್ನ ಆದರೂ ತಿನ್ಮಲ್ಗು ಎಂದಾಗ ಮನಸ್ಸಿಲ್ಲದ ಮನಸ್ಸಿನಿಂದ ಬಾಯಂಜಲು ಮಾಡಿಕೊಂಡರು. ಎಲ್ಲರ ಊಟ ಆದ ಮೇಲೆ ಅಭಿಯನ್ನು ಅರಸಿ ಬಂದಿದ್ದರು. ಅಭಿ, ತುಸು ಸಂಕೋಚದಲ್ಲೇ ಕರೆದರು. ಏನ್ ಜನಮ್ಮ? ಅವರ ದನಿ ಕೇಳಿ ಮಾಡುತ್ತಿದ್ದ ಕೆಲಸ ಬಿಟ್ಟು ತಟ್ಟನೆ ಎದ್ದು ಬಂದಿದ್ದ ಅಭಿ. ಅದು ಚಾರು ಏನಾದರೂ ಫೋನ್ ಮಾಡಿದ್ಲಾ? ನಿಧಾನವಾಗಿ ಕೇಳಿದರು. ಇಲ್ಲ ಜನಮ್ಮ, ನಿನ್ನೆ ಮಾಡಿದ್ರು ಅಷ್ಟೇ. ಬ್ಯುಸಿ ಇದ್ದಾರೆ ಅನ್ಸುತ್ತೆ, ಕಾಲ್ ಮಾಡಿಲ್ಲ. ಯಾಕೆ ಜನಮ್ಮ ಎಂದು ಕೇಳಿದ ಅಚ್ಚರಿಯ ದನಿಯಲ್ಲಿ. ಏನಿಲ್ಲ, ಸುಮ್ಮನೆ ಕೇಳಿದೆ ಎಂದವರಿಗೆ ಕೋದಂಡನ ಆರೋಗ್ಯದ ಬಗ್ಗೆ ವಿಚಾರಿಸುವ ಹಂಬಲ. ಆದರೂ ಬಾಯಿ ಬಿಟ್ಟು ಕೇಳಲು ಸಂಕೋಚ. ಸಣ್ಣ ನಿಟ್ಟುಸಿರು ಬಿಟ್ಟು ತಮ್ಮ ಕೋಣೆಗೆ ನಡೆದರು. ಅದಾಗಲೇ ಅಂಜಲಿ ಕೋಣೆ ಸೇರಿ ಒಂದು ಇಂಗ್ಲಿಷ್ ಸಾಹಿತ್ಯದ ಪುಸ್ತಕ ಹಿಡಿದು ಕುಳಿತಿದ್ದಳು. ಜಾನಮ್ಮ ಕೂಡ ಮಲಗಲು ಹೋಗದೆ ಭಗವದ್ಗೀತೆಯ ಪುಸ್ತಕ ಹಿಡಿದು ಕುಳಿತರು. ಮನಸ್ಸಿಗೆ ತುಸು ನೆಮ್ಮದಿ ಕೊಡು ಕೃಷ್ಣ ಎಂದು ಬೇಡಿಕೊಳ್ಳುತ್ತಾ ಕೋಣೆಯಲ್ಲಿಯೇ ಒಂದು ದೀಪ ಹಚ್ಚಿಟ್ಟು ಮನಸ್ಸಿಟ್ಟು ಪಾರಾಯಣ ಮಾಡಲು ಆರಂಭಿಸಿದರು. ಇದೇನ್ ಜಾನಮ್ಮ, ಮಲ್ಗಲ್ವಾ? ಇವತ್ತು ಜಾಗೃತ ಮಾಡ್ತೀರಾ? ನನ್ನ ಫ್ರೆಂಡ್ಸು ಕೆಲವರು ಮನೆಯಲ್ಲಿ ರಾತ್ರಿ ಪೂರ್ತಿ ಎಚ್ಚರ ಇದ್ದು ದೇವ್ರದೆಲ್ಲ ಸಾಂಗ್ಸ್ ಹಾಡ್ತಾ ಇರ್ತಾರೆ, ಮತ್ತೆ ಅವರು ಡಾನ್ಸ್ ಕೂಡ ಮಾಡ್ತಾರೆ. ನೀವು ಅದೆಲ್ಲ ಮಾಡ್ತೀರಾ? ಕೇಳಿದವಳ ದನಿಯಲ್ಲಿ ಸೋಜಿಗ. ಇಲ್ಲಮ್ಮ, ಹಾಗೆಲ್ಲ ಏನಿಲ್ಲ. ಇಲ್ಲಿ ನಿನ್ನ ಸ್ನೇಹಿತರು ಉತ್ತರ ಭಾರತದ ಕಡೆಯವರೇನೋ, ನಮ್ಮ ಕಡೆ ಆ ಪದ್ಧತಿ ಇಲ್ಲ. ನಂಗೆ ಯಾಕೋ ಮನ್ಸಲ್ಲಿ ಕಳವಳ ಆಗ್ತಾ ಇದೆ. ಸ್ವಲ್ಪ ಹೊತ್ತು ಭಗವದ್ಗೀತೆ ಪಾರಾಯಣ ಮಾಡಿದ್ರೆ ನೆಮ್ಮದಿ ಸಿಗ್ಬೋದೇನೋ ಅಂತ ಎಂದರು. ಆಸಕ್ತಿಯಿಂದ ಭಗವದ್ಗೀತೆಯ ಪುಸ್ತಕ ನೋಡಿದಳು ಅಂಜಲಿ. ಈ ಬುಕ್ ರೈಟರ್ ಯಾರು ಜಾನಮ್ಮ? ಈ ಬುಕ್ಕನ್ನ ಅಜ್ಜಯ್ಯ ಕೂಡ ಓದ್ತಾ ಇದ್ರು, ಮತ್ತೆ ಮುಂಚೆ ಅಪ್ಪಾಜಿ ಕೂಡ ಓದ್ತಿದ್ರು ಎಂದಳು. ಇದು ಭಗವಾನ್ ಶ್ರೀಕೃಷ್ಣನ ನುಡಿ.
ಅವನು ಹೇಳಿದ್ದನ್ನ ವೇದವ್ಯಾಸರು ಬರೆದಿದ್ದಾರೆ. ಓ, ಹಾಗೆ. ಈಗ ಇದನ್ನ ಯಾಕೆ ಓದ್ತಾ ಇದ್ದೀರಾ ಜನಮ್ಮ? ಮುಗ್ಧವಾಗಿ ಕೇಳಿದಳು. ಇದರಲ್ಲಿ ಜಗತ್ತಿನ ಪ್ರತಿಯೊಂದು ಸಮಸ್ಯೆಗೂ ಉತ್ತರ ಇದೆ ಅಂಜು. ಮನಸ್ಸಿನಲ್ಲಿ ಏನೇ ಸಂದೇಹ ಬಂದರೂ ಒಂದ್ಸಾರಿ ಇದನ್ನು ಓದಿದ್ರೆ ಎಷ್ಟೋ ಸಮಾಧಾನ ಆಗುತ್ತೆ. ಇದೊಂಥರ ಟಾರ್ಚ್ ಇದ್ದ ಹಾಗೆ, ನಮಗೆ ಸತ್ಯದ ಜ್ಞಾನದ ತೋರಿಸೋ ಬೆಳಕಿದು. ತಾಧ್ಯಾತ್ಮದಿಂದ ಹೇಳಿದರು. ಅದೇನೋ ನಂಗೆ ಅರ್ಥ ಆಗಲಿಲ್ಲ ಜಾನಮ್ಮ, ಆದರೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ನಾಳೆಯಿಂದ ನಾನು ಇದನ್ನು ಓದ್ಲಾ? ಬಟ್ ನಂಗೆ ಇನ್ನೂ ಅಷ್ಟು ಚೆನ್ನಾಗಿ ಕನ್ನಡ ಓದೋಕೆ ಬರೆಯೋಕೆ ಬರಲ್ಲ. ನೀವು ಹೆಲ್ಪ್ ಮಾಡ್ತೀರಾ? ಅವಳ ಮಾತುಗಳಲ್ಲಿ ಇದ್ದ ಮುಗ್ಧತೆ ಜಾನಮ್ಮನವರಿಗೆ ತುಂಬಾ ಹಿಡಿಸಿತು. ತಮ್ಮ ಕೈಗಳಿಂದ ಅವರ ಕೆನ್ನೆ ಸವರಿ ತಮ್ಮ ತುಟಿಗೆ ಇಟ್ಟುಕೊಂಡರು. ಜಾನಮ್ಮ ಅದನ್ನು ಓದುತ್ತಾ ಅಂಜುವಿಗೂ ಅದರ ಭಾವಾರ್ಥ ಹೇಳುತ್ತಾ ಸ್ವಲ್ಪ ಹೊತ್ತು ಕಳೆದಾಗ ಮನಸ್ಸಿಗೆ ತುಸು ಶಾಂತಿ ದೊರಕಿತ್ತು. ಅಭಿ ಮತ್ ನಿನ್ ಮದುವೆಗೆ ಅಪ್ಪಯ್ಯ ಆಲ್ಮೋಸ್ಟ್ ಒಪ್ಪಿದ್ದಾರೆ ಭೂಮಿ. ರಾತ್ರಿ ಊಟವಾದ ಮೇಲೆ ಅಂಗಳದಲ್ಲಿ ತಿರುಗಾಡುತ್ತಾ ಇದ್ದ ಅನಿಲ ಭೂಮಿಗೆ ಹೇಳಿದ. ಒಪ್ಪುದ್ರಾ ಎಂದು ಖುಷಿಯಾಗಿ ಕೇಳಿದವಳ ಮುಖ ಮರುಕ್ಷಣವೇ ಬಾಡಿತ್ತು. ಅಜ್ಜೇನ್ ಹಠದಿಂದ ಒಪ್ಪಿದಾರಲ್ವಾ? ಪೂರ್ತಿ ಮನಸ್ಸಿಂದ ಅಲ್ಲ, ಬೇಸರದಿಂದ ಹೇಳಿದಳು ಭೂಮಿ. ಅಪ್ಪಯ್ಯ ಹಾಗೆಲ್ಲ ಹಠಕ್ ಬಗ್ತಾರೆ ಅಂತ ನಿಂಗೆ ಅನ್ಸುತ್ತಾ? ಕೇಳಿದ. ಮತ್ತೆ ಅವರಾಗೆ ಒಪ್ಪುದ್ರಾ? ಅದೇಗೆ? ಅಚ್ಚರಿಯಿಂದ ಕೇಳಿದಳು ಭೂಮಿ. ಅವರು ಮೊದಲೇ ಒಪ್ಪಿದ್ರು, ಆದರೆ ಅವ್ರದ್ದೊಂದು ಕಂಡೀಷನ್ ಇದೆ. ಅಭಿ ಯಾವತ್ ಅವ್ರ ಮನೇಲಿ ತಾನು ಯಾರು ಅಂತ ಹೇಳ್ತಾನೋ ಅವತ್ತೇ ನಿನ್ನ ಅವನ ಮದುವೆ ಮಾತುಕತೆ ಆಡ್ಬೋದು ಅಂತ ಹೇಳಿದ್ರು ಅಪ್ಪಯ್ಯ. ಜೊತೆಗೆ ಅವನ ಜೊತೆ ನಿನ್ನನ್ನು ಫಾರಿನಿಗೆ ಕಳ್ಸೋಕೆ ಸ್ವಲ್ಪ ಭಯ ಪಡ್ತಾ ಇದ್ದಾರೆ. ಅದು ಸಹಜ ತಾನೇ? ಅನಿಲ್ನ ಮಾತಿಗೆ ಹೌದು ಎಂಬಂತೆ ತಲೆ ಆಡಿಸಿದಳು ಭೂಮಿ. ಅಭಿಗೆ ಈ ವಿಷಯ ಹೇಳ್ದ್ಯಾ? ಕುತೂಹಲದಿಂದ ಕೇಳಿದಳು. ಇಲ್ಲ, ಇನ್ನೂ ಹೇಳಿಲ್ಲ. ಇವತ್ತೆಲ್ಲ ಸ್ಕೂಲಲ್ಲೇ ಸಮಯ ಕಳೆದು ಹೋಯ್ತು, ಅನಿಲ ಹೇಳಿದಾಗ ತಲೆ ಮೇಲೆ ಕೈ ಹೊತ್ತ ಭೂಮಿ, ದೇವ್ರೇ, ಯಾವ ಟೀಚರ್ ಟ್ರಾನ್ಸ್ಫರ್ ಆಗೋದ್ರು? ಆ ಸ್ಕೂಲಿಗೆ ಬರೋ ಟೀಚರ್ಸ್ ಎಲ್ಲ 3 ದಿನಕ್ಕೆ ಬಿಟ್ಟು ಹೋಗ್ತಾರೆ. ನೀನು ಅವ್ರಿಗೆ ಸಬ್ಸ್ಟಿಟ್ಯೂಟ್ ತರ ಕೆಲಸ ಮಾಡ್ತೀಯ. ಒಟ್ನಲ್ಲಿ ಒಂಥರ ಟೀಚರ್ ಅಲ್ಲದೆ ಇರೋ ಟೀಚರ್ ನೀನು, ನಗುತ್ತಾ ಹೇಳಿದಳು. ಏನ್ ಮಾಡೋದು ಹೇಳು, ಇಲ್ಲಿ ಸ್ಕೂಲ್ ಮುಚ್ಚೋದ್ರೆ ಕಷ್ಟಪಡೋದು ವಿದ್ಯೆ ಇಲ್ಲದೆ ಇರೋ ಹಾಗಾಗೋದು ಆ ಕೂಲಿಕಾರ್ ಮಕ್ಕಳಿಗೆ. ದುಡ್ಡಿರೋರು ದೊಡ್ಡೂರಿನ ದೊಡ್ಡ ಸ್ಕೂಲಿಗೆ ಕಳಿಸ್ಬಿಡ್ತಾರೆ. ಈ ಮಕ್ಕಳು ಏನ್ ಮಾಡ್ಬೇಕು ಹೇಳು ಎಂದನು. ಪ್ರೈಮರಿ ಸ್ಕೂಲಿನ ಮಕ್ಕಳಿಗೆ ಪಾಠ ಹೇಳೋದು ಸುಲಭ ಅಲ್ಲ ಅಣ್ಣ. ಇಲ್ಲ ಅಂದಿದ್ರೆ ನಾನು ಕೂಡ ಬಂದು ಪಾಠ ಮಾಡ್ತಿದ್ದೆ. ಹೈಸ್ಕೂಲ್ ಮಕ್ಕಳಿಗಾದ್ರೆ ಪಾಠ ಹೇಳ್ಬೋದು ಎಂದಳು ಭೂಮಿ. ಸದ್ಯ ಹೈಸ್ಕೂಲಲ್ಲಿ ಟೀಚರ್ಸ್ ಪ್ರಾಬ್ಲಮ್ ಇಲ್ಲ, ಬರೀ ಇಂಗ್ಲಿಷ್ ಟೀಚರ್ ಮಾತ್ರ ಇಲ್ಲ. ಸದ್ಯಕ್ಕೆ ನಾನೇ ತಗೊಳ್ತಾ ಇದ್ದೀನಿ ಇಂಗ್ಲಿಷ್ನ. ನೋಡೋಣ, ಬೇಗ ಟೀಚರ್ ಬಂದ್ರೆ ಸಾಕು. ಇನ್ನೇನು SSLC ಎಕ್ಸಾಮ್ ಬೇರೆ ಹತ್ರ ಬರ್ತಾ ಇದೆ ಎಂದ ಚಿಂತೆಯಲ್ಲಿ. ಯಾವುದೇ ಕೆಲಸ ಕೈಗೆತ್ತಿಕೊಂಡರೂ ಪ್ರತಿಶತ 100 ಮನಸ್ಸಿಟ್ಟು ಪೂರ್ತಿ ಶ್ರಮ ಹಾಕುವ ಆ ಗುಣ ಎಲ್ಲರಿಗೂ ಬರುವಂಥದ್ದಲ್ಲ. ನಿನ್ನಂಥ ಮಾಣಿಕ್ಯನ ಸಿಂಧು ಕಳ್ಕೊಳ್ಬಾರ್ದಾಗಿತ್ತು. 2 ದಿನಕ್ಕೆ ಅವಳ ಮದುವೆ, ನಿನಗೆ ನೆನಪಿರಬಹುದಾ? ಮನಸ್ಸಿನಲ್ಲೇ ಯೋಚಿಸ್ತಾ ನಿಟ್ಟುಸಿರು ಬಿಟ್ಟಳು ಭೂಮಿ. ಏನು ಭಾರಿ ಯೋಚನೆ ಮಾಡ್ತಾ ಇದೀಯಾ? ಮೌನವಾಗಿ ಉಳಿದವಳ ಕೇಳಿದ. ಏನಿಲ್ಲ ಎಂಬಂತೆ ಅಡ್ಡಡ್ಡ ತಲೆ ಆಡಿಸಿ ಮುಗುಳು ನಕ್ಕಳು. ಅಣ್ಣ ತಂಗಿ ಇಬ್ಬರು ಮೌನದಲ್ಲೇ ಮನೆಯ ಕಡೆ ನಡೆದರು. ಥ್ಯಾಂಕ್ಸ್ ಜನಮ್ಮ, ಕೃತಜ್ಞತೆ ತುಂಬಿದ ಧ್ವನಿಯಲ್ಲಿ ಹೇಳಿದಳು ಅಂಜಲಿ. ಥ್ಯಾಂಕ್ಸಾ? ಯಾಕೆ ಪುಟಿ ಎಂದು ಅವಳ ಮುಖ ನೋಡಿದರು. ಅದು ಸ್ವಲ್ಪ ಹಿಂಜರಿಕೆಯಿಂದಲೇ, ನನಗೆ ಯಾಕೋ ಮಮ್ಮ ತುಂಬ ನೆನಪಾಗ್ತಾ ಇದ್ರು. ಮಮ್ಮನ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ನೀವಿದನ್ನು ಓದಿ ಅರ್ಥ ಹೇಳಿದ್ಮೇಲೆ ಮನಸ್ಸು ಒಂಥರ ಕಾಮ ಆಯಿತು ಎಂದಳು. ಸಹಜನೇ ತಾನೇ, ಮಕ್ಕಳಿಗೆ ಅಮ್ಮನ ನೋಡಬೇಕು, ಅಮ್ಮನ ಜೊತೆ ಮಾತಾಡಬೇಕು ಅನ್ಸೋದು ಸಹಜನೇ. ನಾಳೆ ಬೆಳಿಗ್ಗೆ ಗುಡ್ಡದ ಕಡೆ ಹೋಗಿ ಫೋನ್ ಮಾಡು. ಅವ್ರ ವಿಷಯ ತಿಳ್ಕೊಂಡ್ರೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಈಗ ಹೋಗಿ ಮಲ್ಕೋ ಎಂದರು. ಮಂಚದ ಮೇಲೆ ಮಲಗಿದ ಅಂಜುವಿಗೆ ಯಾಕೋ ನಿದ್ರೆ ದೂರವಾಗಿತ್ತು. ಜಾನಮ್ಮ ಕೂಡ ನಿದ್ರೆ ಬಾರದೆ ಹೊರಳಾಡುತ್ತಾ ಇದ್ದುದನ್ನು ಗಮನಿಸಿ, ಜಾನಮ್ಮ, ಒಂದು ಮಾತು ಕೇಳಲಾ ಎಂದಳು ನಿಧಾನವಾಗಿ. ಕೇಳಮ್ಮ. ನೀವು ನನ್ನ ಮಮ್ಮನ ಹೇಟ್ ಮಾಡ್ತೀರಾ ಕೇಳಿದಳು ಅಂಜಲಿ. ಆ ಪ್ರಶ್ನೆ ಕೇಳಿ ಜಾನಮ್ಮ ಮೌನವಾಗಿ ಉಳಿದರು. ಜಾನಮ್ಮನ ಉತ್ತರ ಏನಿರಬಹುದು?
ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ಚಾನಲ್ಗೆ ಮೊದಲ ಬಾರಿ ಭೇಟಿ ಕೊಟ್ಟವರಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.